ಭಯೋತ್ಪಾದಕ ದಾಳಿಯ ಬೆನ್ನಲ್ಲೇ ಕದನ ವಿರಾಮ ಉಲ್ಲಂಘನೆ. ಪಾಕಿಸ್ತಾನ ಸೇನೆಯಿಂದ ಗಡಿ ನಿಯಂತ್ರಣ ರೇಖೆಯಲ್ಲಿ ದಾಳಿ. ಗಡಿ ನಿಯಂತ್ರಣ ರೇಖೆಯ ಹಲವು ಕಡೆಗಳಲ್ಲಿ ಪಾಕ್ನಿಂದ ಗುಂಡಿನ ದಾಳಿ. ಭಯೋತ್ಪಾದಕ ದಾಳಿಯ ಬೆನ್ನಲ್ಲೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಪಾಕಿಸ್ತಾನದ ಪಾಪಿ ಸೇನೆ. ಪಾಕಿಸ್ತಾನ ಸೇನೆಯಿಂದ ಗಡಿ ನಿಯಂತ್ರಣ ರೇಖೆಯಲ್ಲಿ ದಾಳಿ ಮಾಡಲಾಗಿದೆ. ಗಡಿ ನಿಯಂತ್ರಣ ರೇಖೆಯ ಹಲವು ಕಡೆಗಳಲ್ಲಿ ಪಾಕ್ನಿಂದ ಗುಂಡಿನ ದಾಳಿ. ಪಾಕಿಸ್ತಾನದ ಅಪ್ರಚೋದಿತ ದಾಳಿಗೆ ಭಾರತ ಸೇನೆಯಿಂದ ದಿಟ್ಟ ಪ್ರತ್ಯುತ್ತರ. ಭಯೋತ್ಪಾದಕ ದಾಳಿಯ ಬೆನ್ನಲ್ಲೇ ಕದನ ವಿರಾಮ ಉಲ್ಲಂಘನೆ. ಈಗಾಗಲೇ ಭಾರತ ಕೊಟ್ಟ ಶಾಕ್ನಿಂದ ತತ್ತರಿಸ್ತಾ ಇರುವಂತಹ ಪಾಕಿಸ್ತಾನ ಏನು ಮಾಡಬೇಕು, ಹೆಂಗ ಪ್ರತಿರೋಧ ಒಡ್ಡೋದು, ಕೈಯಲ್ಲಿ ಶಕ್ತಿ ಇಲ್ಲ, ದೇಶದಲ್ಲಿ ಸರಿಯಾದ ಶಸ್ತ್ರಾಸ್ತ್ರಗಳಿಲ್ಲ, ಸೇನೆಯು ಬಲಾಢ್ಯ ಅಲ್ಲ, ಭಾರತವನ್ನ ಎದುರು ಹಾಕಿಕೊಳ್ಳೋದು ಹೆಂಗೆ ಅಂತ ಹೇಳಿ ಯೋಚನೆ ಮಾಡ್ತಿರೋ ಹೊತ್ತಲ್ಲೇ ಕದನ ವಿರಾಮವನ್ನ ಪಾಕಿಸ್ತಾನ ಈಗ ಉಲ್ಲಂಘನೆ ಮಾಡಿರುವಂತಹದ್ದು. ಪಾಕಿಸ್ತಾನದ ಅಪ್ರಚೋದಿತ ದಾಳಿಗೆ ಭಾರತ ಸೇನೆಯಿಂದ ದಿಟ್ಟ ಪ್ರತ್ಯುತ್ತರವನ್ನು ಕೂಡ ಕೊಡಲಾಗಿದೆ. ಅದು ಕೂಡ ಪಾಕಿಸ್ತಾನದ ಗಡಿ ಭಾಗದಲ್ಲಿ ನಿಂತುಕೊಂಡು ಪಾಕಿಸ್ತಾನ ಈಗ ಭಾರತವನ್ನ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರುವಂತಹ. ಇವತ್ತು ಕಾಶ್ಮೀರಕ್ಕೆ ಭೇಟಿ ನೀಡುತ್ತಿರುವಂತಹ ಭೂಸೇನಾ ಮುಖ್ಯಸ್ಥ ಭಯೋತ್ಪಾದಕ ದಾಳಿ ಬಳಿಕ ಮೊದಲ ಬಾರಿಗೆ ಭೇಟಿ. ಸ್ಥಿತಿಗತಿಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲಿರುವಂತಹ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರ ಉಧಂಪುರ್ಗೆ ತೆರಳಿ ಭದ್ರತೆಯ ಪರಿಶೀಲನೆ ನಡೆಸಲಿರುವಂತಹ ಜನರಲ್ ಇವತ್ತು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ. ಭಯೋತ್ಪಾದಕ ದಾಳಿ ಬಳಿಕ ಮೊದಲ ಬಾರಿ ಈ ಒಂದು ಭೇಟಿ ಅಥವಾ ವಿಸಿಟ್. ಅಲ್ಲಿನ ಸ್ಥಿತಿಗತಿಗಳೇನು, ವಸ್ತು ಸ್ಥಿತಿಗಳೇನು ಖುದ್ದು ಭೇಟಿ ಕೊಡಲಿದ್ದಾರೆ. ಶ್ರೀನಗರ ಉಧಂಪುರಗೆ ತೆರಳಿ ಭದ್ರತೆಯ ಪರಿಶೀಲನೆಯನ್ನು ಕೂಡ ನಡೆಸಲಿದ್ದಾರೆ. ಗಡಿ ನಿಯಂತ್ರಣ ರೇಖೆಯ ಹಲವು ಕಡೆಗಳಲ್ಲಿ ಪಾಕ್ನಿಂದ ಗುಂಡಿನ ದಾಳಿ ಆಗಿರುವಂತಹದ್ದು. ಇವತ್ತು ಶ್ರೀನಗರ ಉಧಂಪುರ್ಗೆ ತೆರಳಿ ಭದ್ರತೆಯ ಪರಿಶೀಲನೆಯನ್ನು ನಡೆಸಲಿದ್ದಾರೆ ಜನರಲ್. ಸೊ ಸ್ಥಿತಿಗತಿಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲಿರತಕ್ಕಂತಹ ಜನರಲ್ ಉಪೇಂದ್ರ ದ್ವಿವೇದಿ. ಸೊ ಇಲ್ಲಿ ವಸ್ತುಸ್ಥಿತಿಗಳೇನು, ಏನೇನಾಗಿದೆ, ಇನ್ನು ಯಾವ ಪ್ರಿಕಾಷನ್ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು, ಈ ಬಗ್ಗೆಯೂ ಕೂಡ ಅಲ್ಲಿ ಒಂದು ಸಭೆಯನ್ನ ಮಾಡಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ. ಇವತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲಿರುವಂತಹ ರಾಹುಲ್ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮೊದಲ ಭೇಟಿ. ಈಗಾಗಲೇ ನವದೆಹಲಿಯಿಂದ ನಿರ್ಗಮಿಸಿರುವಂತಹ ರಾಹುಲ್ ಗಾಂಧಿ ಅನಂತನಾಗ್ನಲ್ಲಿರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಟ್ರೀಟ್ಮೆಂಟ್. ದಾಳಿಯಲ್ಲಿ ಗಾಯಗೊಂಡವರನ್ನ ಭೇಟಿಯಾಗಲಿರುವಂತಹ ರಾಹುಲ್ ಗಾಂಧಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲಿರುವ ರಾಹುಲ್ ಗಾಂಧಿ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿದೇಶದಲ್ಲಿದ್ದರಿಂದ ಜಮ್ಮು ಕಾಶ್ಮೀರದಲ್ಲಿ ದಾಳಿಯಾಯಿತು ಎನ್ನುವಂತಹ ಅಪಪ್ರಚಾರ ಅಥವಾ ಆರೋಪ ಅಂತ ಹೇಳಿ ಕಾಂಗ್ರೆಸ್ ನಾಯಕರೇ ಹೇಳ್ತಾರೆ. ಸೊ ಈ ಎಲ್ಲಾ ಚರ್ಚೆಗಳ ನಡುವೆ ರಾಹುಲ್ ಗಾಂಧಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ವಿಸಿಟ್ ಕೊಡಲಿದ್ದಾರೆ. ಈ ಹಿಂದೆ ಮಣಿಪುರದಲ್ಲಿ ಸಂಘರ್ಷ ನಡೆದಾಗಲೂ ಕೂಡ ರಾಹುಲ್ ಗಾಂಧಿ ಹೋದ ದಿನ ಬಹುದೊಡ್ಡ ಪೊಲಿಟಿಕಲ್ ಹೈಡ್ರಾಮವೇ ಸಂಭವಿಸಿತ್ತು. ರಾಹುಲ್ ಗಾಂಧಿ ಅವರನ್ನ ಹೋಗೋದನ್ನ ತಡೆಯೋದಕ್ಕೆ ಬ್ಯಾರಿಕೇಡ್ಗಳ ಮುಖಾಂತರವಾಗಿಯೂ ಕೂಡ ಕಂಟ್ರೋಲ್ ಮಾಡಲಾಯಿತು. ಒಂದು ಅರ್ಥದಲ್ಲಿ ರಾಹುಲ್ ಗಾಂಧಿಗೆ ಮಣಿಪುರ ಹೋಗೋದನ್ನು ನಿರ್ಬಂಧಿಸಲಾಗಿತ್ತು ಅಂತಲೇ ಹೇಳ್ಬೋದು. ಸೊ ಈಗ ರಾಹುಲ್ ಗಾಂಧಿ ಸ್ವತಃ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಆ ಒಂದು ಬಾಂಬ್ ದಾಳಿಯಲ್ಲಿ ಅಥವಾ ಉಗ್ರರ ಅಟ್ಟಹಾಸದಲ್ಲಿ ಗಂಭೀರವಾಗಿ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ, ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಅವರ ಜೊತೆ ಮಾತನಾಡಲಿದ್ದಾರೆ, ಜೊತೆಗೆ ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸಲಿದ್ದಾರೆ. ರಾಹುಲ್ ಗಾಂಧಿ ಇವತ್ತು ಜಮ್ಮು ಕಾಶ್ಮೀರ ಭೇಟಿ ಕೊಡಲಿದ್ದಾರೆ. ಇವತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲಿರುವಂತಹ ರಾಹುಲ್ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮೊದಲ ಭೇಟಿ ಇದು. ಈಗಾಗಲೇ ನಾವು ದೆಹಲಿಯಿಂದ ನಿರ್ಗಮಿಸಲಿರುವಂತಹ ರಾಹುಲ್ ಗಾಂಧಿ ಅನಂತನಾಗ್ನಲ್ಲಿರತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ದಾಳಿಯಲ್ಲಿ ಗಾಯಗೊಂಡವರನ್ನ ಭೇಟಿಯಾಗಲಿದ್ದಾರೆ ರಾಹುಲ್ ಗಾಂಧಿಯ ಭೇಟಿ ಇವತ್ತು ನಡೆಯಲಿದ್ದು ಜಮ್ಮು ಕಾಶ್ಮೀರಕ್ಕೆ. ದೆಹಲಿಯಿಂದ ನೇರವಾಗಿ ಜಮ್ಮು ಕಾಶ್ಮೀರಕ್ಕೆ ಈಗಾಗಲೇ ಬರ್ತಾ ಇರತಕ್ಕಂತಹ ರಾಹುಲ್ ಗಾಂಧಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಮ್ಮು ಕಾಶ್ಮೀರಕ್ಕೆ ತಲುಪಲಿದ್ದಾರೆ. ಅಲ್ಲಿನ ಗಾಯಗೊಂಡಂತಹ ಗಾಯಾಳುಗಳನ್ನು ಭೇಟಿ ಮಾಡಿ ಮಾತನಾಡಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ.